ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಸದ್ಯ ಈಗ ಜಾತಿ ಆಧಾರದ ಮೇಲೆ ರಾಜಕಾರಣ ಅಥವಾ ಓಟ್ ಸೆಳೆಯುವಂಥ ಕೆಲಸ ಆಗ್ತಾ ಇದೆ ಅನ್ನುವಂತಹ ಅನುಮಾನಗಳು ಕೂಡ ಮೂಡ್ತಾ ಇರುವಂಥದ್ದು. ಒಂದು ಕಡೆ ಕಾಂಗ್ರೆಸ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಾವು ಚೆನ್ನಮ್ಮನ ರಕ್ತ ಹಂಚಿಕೊಂಡು ಹುಟ್ಟಿದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಮುರುಗೇಶ್ ನಿರಾಣಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗ ಪಂಚಮಸಾಲಿ ಅಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಖುದ್ದು ನಮ್ಮ ಜೊತೆಗೆ ಮುರುಗೇಶ್ ನಿರಾಣಿ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಏನು ಸರ್ ಇದು ಈ ಚುನಾವಣೆ ಹೊತ್ತಲ್ಲಿ ಈ ಒಂದು ಜಾತಿ ರಾಜಕಾರಣ ಬೇಕಾ ಅನ್ನುವಂಥ? ನೋಡಿ, ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದಲ್ಲೇ ಜಾತಿಯನ್ನು ಮುಂದಿಟ್ಟುಕೊಂಡು ಚುನಾವಣೆಯನ್ನು ಮಾಡಿಲ್ಲ. ಇವತ್ತು ನಾನು ಅದನ್ನು ಸ್ಪಷ್ಟೀಕರಣ ಕೊಡಲಿಕ್ಕೆ ಬಂದಿರುವಂಥದ್ದು ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪದೇ ಪದೇ ನಾವು ಕಿತ್ತೂರು ಚೆನ್ನಮ್ಮನ ವಂಶಸ್ಥರು, ಅವ್ರ ರಕ್ತ ಹಂಚ್ಕೊಂಡೇ ಹುಟ್ಟಿದ್ದೀವಿ ಅನ್ನುವಂಥ ಮಾತನ್ನು ಅವರಷ್ಟೇ ನಾವು ವೀರರು, ಸೂರರು, ಧೀರರು ಅದೇನಂತದನ್ನು ಮಾತಾಡ್ತಾರೆ. ನಾನೊಂದು ಸ್ಪಷ್ಟೀಕರಣ ಕೊಡುವಂಥದ್ದು, ತಾಯಿ ವೀರರಾಣಿ ಕಿತ್ತೂರು ಚೆನ್ನಮ್ಮಗೆ ಸರಿ ಆಗುವುದು ಅಂತ ಇಡೀ ಕರ್ನಾಟಕದಲ್ಲೆಲ್ಲ ದೇಶದಲ್ಲಿ ಯಾರೂ ಹುಟ್ಟಿಲ್ಲ. ಯಾಕಂದರೆ ಅಂಥ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ ಅವರು ತೊಡೆತಟ್ಟಿ ಅವ್ನು ಹಿಮ್ಮೆಟ್ಟಿಸಿರುವಂಥದ್ದು ಇಡೀ ಹೆಣ್ಣು ಕುಲಕ್ಕೆ ಒಂದು ಧೀರ ಮತ್ತು ವೀರ ಆ ಸಾಮರ್ಥ್ಯವನ್ನು ಹೇಳಬೇಕಾದಂದರೆ ಅದಕ್ಕೆ ಮತ್ತೊಂದು ಉದಾಹರಣೆ ಇಲ್ಲ, ಅದೇ ತಾಯಿ ವೀರರಾಣಿ ಕಿತ್ತೂರು ಚೆನ್ನಮ್ಮ. ನಾನು ಹೇಳ್ತಾ ಇರುವಂಥ ಸ್ಪಷ್ಟೀಕರಣ ಕೊಡ್ತಾ ಇರುವಂಥದ್ದು, ಲಕ್ಷ್ಮೀ ಹೊಟ್ಟಿವೇಳಿಯವರು ಅವರು ವೀರಶೈವ ಲಿಂಗಾಯತ ಪಂಚಮಸಾಲಿ, ರವೀಂದ್ರ ಹೆಬ್ಬಾಳ್ಕರ್ ಅವರು ವೀರಶೈವ ಲಿಂಗಾಯತ ಬನಜ್ಗ. ಒಂದು ವೇಳೆ ಮದುವೆ ಆದಮೇಲೆ ಗಂಡನ ಸರ್ನೇಮು ಮತ್ತು ಗಂಡನ ಕಮ್ಯುನಿಟಿ ಬರ್ತಾಯಿದೆ. ಆವಾಗ ಮೃಣಾಲ್ ರವೀಂದ್ರ ಹೆಬ್ಬಾಳ್ಕರ್ ಅವರು ಆ ತಂದೆಯ ಕಮ್ಯುನಿಟಿನಲ್ಲಿ ಬರ್ತಾ ಇರೋದ್ರಿಂದ ಅವ್ರಿಗೆ ಭಾಳ ಸ್ಪಷ್ಟವಾಗಿ ಅನ್ನಿಸ್ತದೆ ಅವರು ವೀರಶೈವ ಲಿಂಗಾಯತ ಬನಜ್ಗ. ಅದರ ಸಲುವಾಗಿ ಅವ್ರು ಪದೇ ಪದೇ ಅದನ್ನು ಬೆನ್ತಟ್ಟು ಹೇಳುವಂಥದ್ದು ಹೋಟಿನ ಆಸೆ ಸಲುವಾಗಿ ಮಾಡ್ತಾ ಇದ್ದಾರೆ. ಅದು ದಯವಿಟ್ಟು ಅದನ್ನು ರಿಪೀಟ್ ಮಾಡಬಾರ್ದು. ಅಂದರೆ ಪಂಚಮಸಾಲಿ ಮತಗಳನ್ನು ಸೆಳೆಯುವ ಸಲುವಾಗಿ ಭಾಳ ಸ್ಪಷ್ಟವಾಗಿ ಅನ್ನಿಸ್ತಾ ಇದೆಯಲ್ಲ, ಯಾವುದೇ ಇದ್ದರೂ ಸಹಿತ ತಂದೆಯ ಸರ್ನೇಮು ಮತ್ತು ತಂದೆಯ ಕಮ್ಯುನಿಟಿನೇ ಮಕ್ಕಳಿಗೆ ಮುಂದುವರಿತದೆ. ಅದ್ರ ಸಲುವಾಗಿ ಯಾರಿಗೂ ಗೊತ್ತಿಲ್ಲ ಅನ್ನೋದ್ರ ಸಲುವಾಗಿ ಅದನ್ನು ಕತ್ತಲಲ್ಲಿ ಇಟ್ಕೊಂಡು ಅವರು ಜನರನ್ನು ಮರಳು ಮಾಡಿ ಹೋಟನ್ನು ತೆಗೆದುಕೊಳ್ಳುವಂಥ ಕೆಲಸ ಮಾಡ್ತಾಯಿದ್ದಾರೆ. ಅದು ಆಗಬಾರ್ದು, ಭಾಳ ಸ್ಪಷ್ಟವಾಗಿ ಹೇಳುವಂಥದ್ದು. ಮತ್ತು ಪದೇ ಪದೇ ಅವರು ಇನ್ನೊಂದು ಹೇಳ್ತಿರ್ತಾರೆ, ಜಗದೀಶ್ ಶೆಟ್ಟರ್ ಅವ್ರು ಹೊರಗಿನವರು. ನೀವೇ ಎಲ್ಲಿ ಅವರು ಖಾನಾಪುರ ತಾಲೂಕಿನ ಹೊಟ್ಟಿಹೊಳಿ. ಇಲ್ಲಿ ಬೆಳಗಾವಿ ಗ್ರಾಮೀಣಕ್ಕೆ ಬಂದು ಸ್ಪರ್ಧೆ ಮಾಡಿದಾರಲ್ಲ, ಅವ್ರು ಹೊರಗಿನವ್ರು ಆಗ್ತಾರೆ. ಅದೇ ಪ್ರಕಾರವಾಗಿ ವೀರೇಂದ್ರ ಪಾಟೀಲರು ಗುಲ್ಬರ್ಗದಿಂದ ಬಂದು ಬಾಗಲಕೋಟೆಗೆ ಸ್ಪರ್ಧೆ ಮಾಡಿದ್ದರು. ಆಮೇಲೆ ಸಿದ್ದರಾಮಯ್ಯನವರು ಮೈಸೂರಿಂದ ಬದಾಮಿಯಲ್ಲಿ ಬಂದು ಸ್ಪರ್ಧೆ ಮಾಡಿದ್ದಾರೆ. ಮತ್ತು ಇಂದಿರಾ ಗಾಂಧೀಜಿಯವರು ಇರ್ಬೋದು, ಸೋನಿಯಾ ಗಾಂಧೀಜಿಯವರು ಇರ್ಬೋದು, 1000 ಉದಾಹರಣೆ ಕೊಡ್ಬೋದು. ಈ ರೀತಿ ಅವ್ರಿಗೆ ಚುನಾವಣೆಯಲ್ಲಿ ಕಾನೂನಿನಲ್ಲಿ ಅವಕಾಶಗಳು ಇರ್ತಾ ಇರೋದ್ರಿಂದ ಅವ್ರು ಸ್ಪರ್ಧೆ ಮಾಡಿದ್ದಾರೆ. ಅವ್ರು ತಪ್ಪಾಗಿ ಮಾತಾಡ್ತಾ ಇದ್ದಾರಲ್ಲ, ಇವ್ರು ಹೊರಗಿನವರು ಅನ್ನುವಂಥದ್ದು ಯಾಕೆ ಅವರು ಇದು ಮಾಡಬೇಕು? ಈಗ ಒಂದೇನಂತಂದರೆ ಮೀಸಲಾತಿ ಹೋರಾಟದ ಸಂದರ್ಭದಲ್ಲಿ ಮುರುಗೇಶನ ನಾವು ಕೂಡ ಮುಂಚೂಣಿಯಲ್ಲಿ ಇದ್ದುಕೊಂಡು ಹೋರಾಟ ಮಾಡೋದಂಥ ಸಂದರ್ಭದಲ್ಲಿ ವಿರೋಧ ಮಾಡಲ್ಲ. ಅವ್ರು ಹೀಗೆ ವಿರೋಧ ಮಾಡೋದು? ಅವರು ಇತಿಹಾಸ ಗೊತ್ತಿರಲಿಲ್ಲ ಅದಕ್ಕೆ. ನಾವು ಅಷ್ಟು ನಮ್ಮ ವೇದಿಕೆ ಮೇಲೆ ಬಂದು ಪಂಚಮಸಾಲಿ ಬಗ್ಗೆ ಮಾತಾಡ್ತಾರೆ ಅಂದರೆ, ಹೌದು, ಒಬ್ಬರು ಪಂಚಮಸಾಲಿ ಬಗ್ಗೆ ಕಳಕಳಿ ಇದೆ ಅಂತ ಹೇಳಿ ನಾನು ಮಾಡಿದ್ದೀವಿ. ನಮ್ಮ ಹೋರಾಟದಲ್ಲಿ ಅವರು ಒಂದು ಮಾತನ್ನು ಹೇಳಿದರು, ನೀವು ನಿಮ್ಮ ಸರ್ಕಾರದಲ್ಲಿ 2A ಮಾಡಿಕೊಟ್ರೆ ನಾನು ಬೆಳಗಾವಿ ಕುಂದವನ್ನು ತೆಗೆದುಕೊಂಡು ಸಮಾಜದ ಬಾಂಧವರನ್ನು ಕರ್ಕೊಂಡ್ಬಂದು ನೀವು ಇದ್ದಲ್ಲಿಗೆ ಬಂದು ಸನ್ಮಾನ ಮಾಡ್ತೀನಿ ಅನ್ನೋಂಥ ಮಾತನ್ನು ಹೇಳಿದರು. ಒಂದು ವೇಳೆ ನಿಮ್ಮದು ಆಗದೇ ಇದ್ದರೆ ನಮ್ಮ ಸರ್ಕಾರ ಬಂದರೆ 3 ತಿಂಗಳಲ್ಲೇ ನಾನು 2A ಮಾಡಿಸ್ಕೊಡ್ತೇನೆ. ಆ ಸಂದರ್ಭದಲ್ಲಿ ನೀವು ಒಂದು ಜೊತೆ ಬಂಗಾರದ ಬಳೆಯನ್ನು ತಂದು ನನಗೆ ಸನ್ಮಾನ ಮಾಡಬೇಕು ಅನ್ನೋಂಥದ್ದು ಅವ್ರದ್ದೇ ಆಫರ್ ಇದೆ, ನಂದಲ್ಲ. ಅವ್ರು ಕೊಟ್ಟಿರುವಂಥ ಸಂದರ್ಭದಲ್ಲಿ ನಾವು 3 ತಿಂಗಳಾಯಿತು 6 ತಿಂಗಳಾಯಿತು ಅವ್ರಿಗೆ ವೇಟ್ ಮಾಡಿದ್ದೀವಿ. ಕೇವಲ ಒಂದು ಜೊತೆ ಬಂಗಾರದ ಬಳೆ ಅಲ್ಲಮ್ಮ, ನೀನು ಸಹೋದರಿದಿ, ನಮಗೆ ಭಾಳ ಖುಷಿ ಆಗ್ತದೆ. ಇದು 80 ಲಕ್ಷ ಜನ ಇರುವಂಥ ಸಮಾಜ, ನೀವು 2A ಮಾಡಿಕೊಟ್ಟೆ ಅಂದರೆ 1 kg ನಿಮ್ಮ ಬಂಗಾರದ ಆಭರಣಗಳನ್ನು ಮಾಡಿ 10,000 ಮಂದಿಯನ್ನು ಸಮ್ಮುಖದಲ್ಲಿ ನೀನು ಸನ್ಮಾನ ಮಾಡ್ತಾ ಅಂತ ಹೇಳಿದ್ದೆ. ಆದರೆ ಈಗ 3 ತಿಂಗಳು ಹೋಗಿ 1 ವರ್ಷ ಆಗಿದೆ, ಅದ್ರ ಬಗ್ಗೆ ಧ್ವನಿನೇ ಇಲ್ಲ. ಅಂದರೆ ನೀವು ಆರಿಸಿ ಬರುವಾಗ ಪಂಚಮಸಾಲಿ ಮತಗಳನ್ನು ತೆಗೆದುಕೊಂಡು ನೀವು ಆರಿಸಿ ಬಂದ ಮೇಲೆ ನೀವು ಸಮಾಜದ ಬಗ್ಗೆ ಏನು ಕಳ್ಕಳಿದೆ? ಎಲ್ಲಿ ನೀನು ಧ್ವನಿ ಎತ್ತಿದೆ? ಹೌದು, ಮತ್ತು ನೀವು ಸುಳ್ಳು ಹೇಳಿ ಆರಿಸ್ಕೊಂಬಂದು ಪದೇ ಪದೇ ನೀವು ಅದನ್ನೇ ಮಾಡ್ಕೊತ ಹೋಗಿರೋದ್ರಿಂದ ಸಮಾಜದ ಬಗ್ಗೆ ಕಳಕಳಿ ಇತ್ತಂದರೆ, ನನಗೆ ಸಮಾಜದ 2Aಕ್ಕಿಂತ ಮಿನಿಸ್ಟ್ರ್ ದೊಡ್ಡದಲ್ಲ. ನೀವು ಮಾಡಿಕೊಡದೇ ಇದ್ದರೆ ನಾನು ಇದನ್ನು ರಾಜೀನಾಮೆ ಕೊಡ್ತೇನೆ. ನಾನು 2A ಆದಮೇಲೆ ನಾನು ಮತ್ತೆ ಒಳಗಡೆ ಬರ್ತೀನಿ ಅನ್ನೋಂಥದ್ದನ್ನು ತಾಕತ್ತಿದ್ದರೆ ಅದಕ್ಕೆ ನಾವೊಂದು ಬೇರೆದಾರ ಜೊತೆಗೆ ಇವ್ರನ್ನ ಹೋಲಿಸ್ಕೋಬೋದು. ಒಂದು ಕಡೆ ಆಸೆ ಬರಲಿಕ್ಕೆ ಪಂಚಮಸಾಲಿ ಸಮಾಜ ಬೇಕು, 2A ಮಾಡಿಕೊಡ್ತೇನೆ ಅನ್ನುವಂಥ ಒಂದು ಮೂಗಿಗೆ ತುಪ್ಪ ಹಚ್ಚುವಂಥ ಕೆಲಸ ಮಾಡುವಂಥದ್ದಾಗಿರ್ಬೋದು. ಈ ರೀತಿ ಆಗಿದ್ದನ್ನು ನಾನು ಭಾಳ ಸ್ಪಷ್ಟವಾಗಿ ವಿರೋಧ ಮಾಡ್ತೇನೆ. ಹೌದು ಸರ್, ಈಗ ಒಂದು ಕಡೆಯದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬನಜಿಗನ ಪಂಚಮಸಾಲಿ ಅನ್ನುವಂಥದ್ದು ಪ್ರಶ್ನೆ ನೀವೇ ಹೇಳಬೇಕು. ಭಾಳ ಸ್ಪಷ್ಟವಾಗಿ ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ತವ್ರ ಮನೆ ಇರುವಂಥದ್ದು ಪಂಚಮಸಾಲಿ. ಅವ್ರ ಮದುವೆ ಆದ ತಕ್ಷಣವೇ
ಅವರು ರವೀಂದ್ರ ಹೆಬ್ಬಾಳ್ಕರ್ ಆದಮೇಲೆ ಅವರು ವೀರಶೈವ ಲಿಂಗಾಯತ್ ಬನಿಜ್ಗ ಅಂತೇಳಿ ನಾನು ಕೇಳಿದ್ದೇನೆ. ಅವಾಗ ಗಂಡನ ಕಮ್ಯುನಿಟಿ ಗಂಡನ ಸರ್ನೇಮ್ನೇ ಬರ್ತಾ ಇರೋದ್ರಿಂದ ಅವರು ವೀರಶೈವ ಲಿಂಗಾಯತ್ ಬನಿಜ್ಗ ಆಗ್ತಾರೆ. ಅವ್ರ ಮಗ ಮೃಣಾಲು ಸಹಿತ ಸ್ಪಷ್ಟವಾಗಿ ಬನಿಜ್ಗ ಕಮ್ಯುನಿಟಿಗೆ ಸೇರಿದವನಾಗ್ತಾನೆ. ಸೊ ಇದಿಷ್ಟು ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರ ಮತ್ತು ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ TV9 ಬೆಳಗಾವಿ.